ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ರಿ ನನ್ ತಮ್ಮ ಕಾಣ್ಸದ್ನಾ? ಇಲ್ಲ. ಎಲ್ಲಿಗೆ ಹೋಗಿರ್ತಾನೆ ಇವನು? ಎಲ್ಲಿಗೆ ಹೋಗಿರ್ತಾನೆ? ಸಿದ್ದು ಫ್ರೆಂಡ್ಸ್ ಫೋನ್ ನಂಬರ್ ಏನಾದ್ರು ಗೊತ್ತಾ? ಹಾ ಗೊತ್ತು, ಹೇಳಿ. 98480. ಹಲೋ, ಸಿದ್ದು ಏನಾದ್ರು ಅಲ್ಲಿಗೆ ಬಂದಿದ್ದಾನಾ? ಇಲ್ಲ ಸರ್, ಬರ್ಲಿಲ್ಲ. ಸಿದ್ದು ಮದ್ವೆ ಅಲ್ವಾ ಇವತ್ತು? ಥ್ಯಾಂಕ್ ಯು. ಇನ್ಯಾರ್ದಾದ್ರು ನಂಬರ್ ಹೇಳಿ. ಹಲೋ, ಸಿದ್ದು ಏನಾದ್ರು ಬಂದಿದ್ದಾನಾ? ಇಲ್ಲ ರೀ, ಒಂದು ವೀಕಿಂದ ಅವನು ನನಗೆ ಟಚ್ ಅಲ್ಲೇ ಇಲ್ಲ. ಓಕೆ ಸರ್. ಸಂಪದ, ಸಂಪದ ಸುಧಾರಿಸ್ಕೋ ಸಂಪದ. ಆಗ್ತಾ ಇಲ್ಲ ಅಮ್ಮ, ಸುಧಾರಿಸ್ಕೋ ಸಂಪದ. ಸಂಪದ, ಸಂಪದ ನಿಧಾನ ಸಂಪದ. ಅಮ್ಮ, ಏನಾಯ್ತಪ್ಪ? ಹೊರಗಡೆ ಊರವರೆಲ್ಲ ಏನೇನೋ ಮಾತಾಡ್ಕೋತಾ ಇದ್ದಾರೆ. ಸಿದ್ದು ಓಡ್ ಹೋಗಿದ್ದಾನೆ, ಮದ್ವೆ ನಿಂತ ಹೋಯ್ತು ಅಂತ. ನಿಜನಾ? ಮದ್ವೆ ನಿಂತ ಹೋಗಲ್ಲ. ಸಿದ್ದು ಕಾಣಿಸ್ತಿಲ್ಲ. ಶೌರ್ಯ ಕರ್ಕೊಂಡ್ ಬರ್ತಾನೆ. ಮದ್ವೆ ನಡೆದೇ ನಡೆಯುತ್ತೆ. ನನಗೆ ಇಂಥದ್ದೇ ಏನಾದ್ರೂ ಬೇಕು, ಇಲ್ಲ ವರದಕ್ಷಿಣೆ ಜಾಸ್ತಿ ಬೇಕು ಅಂತ ಕೇಳಿದ್ರೆ ಸಮಾಧಾನ ಮಾಡಿ ಕರ್ಕೊಂಡ್ ಬಂದು ಹಸೆಮಣೆ ಮೇಲೆ ಕೂರ್ಸಿ ಮದ್ವೆ ಮಾಡ್ಬೋದೇ ಹೊರತು ಕೋಟಿ ವರದಕ್ಷಿಣೆ, ಸ್ತ್ರೀ ಧನ ಅಂತ ಎಲ್ಲ ಅವ್ರು ಏನೇನ್ ಕೇಳಿದ್ರು ಎಲ್ಲ ಕೊಟ್ವಿ. ಆದ್ರೂ ಮದ್ವೆ ಟೈಮಿಗೆ ಮದ್ವೆ ಗಂಡೇ ಇಲ್ಲ ಅಂದ್ರೆ ಅರ್ಥ ಏನಮ್ಮ? ಈ ಮದ್ವೆ ಇಷ್ಟ ಇಲ್ಲ ಅಂತ ತಾನೆ? ಊರ್ ಬಿಟ್ಟು ಓಡ್ ಹೋಗಿರೋನು ಮತ್ಯಾಕಮ್ಮ ಬರ್ತಾನೆ? ಊರ್ ಬಿಟ್ಟು ಹೋಗಿದ್ದಾನೆ ಅಂತ ನಿನ್ಗೆ ಹೇಗ್ ಗೊತ್ತು? ನೀನೇನಾದ್ರೂ ಕಳಿಸಿದ್ಯಾ? ಹಾ ಕೇಳಿ ಬೀಗ್ರೆ. ಕಲ್ಯಾಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನ್ ಮಗ ಓಡೋಗೋದು ಅಂದ್ರೇನು? ನನ್ಗೇನು ಅರ್ಥ ಆಗ್ತಿಲ್ಲ. ದಮಯಂತಿ ಮೇಲೇನೆ ನನ್ಗ ಅನುಮಾನ. ಇದೊಳ್ಳೆ ಸರಿ ಹೋಯ್ತಮ್ಮ. ಈಗ ನನ್ ತಲೆ ಮೇಲೆ ಯಾಕೆ ಗೂಬೆ ಕೂರಿಸ್ತಿದ್ದೀರಾ? ಇಷ್ಟಕ್ಕೂ ನಿಮ್ ಮಗ ನನ್ನ ಮಾತು ಯಾಕೆ ಕೇಳ್ತಾನೆ? ಕೇಳಿದ್ರು ಮದ್ವೆ ಯಾಕೆ ಬೇಡ ಅಂತ ಅನ್ಕೋತಾನೆ? ಸಂಪದ, ಸ್ವಲ್ಪ ಸುಧಾರಿಸ್ಕೋ ಸಂಪದ. ಸಂಪದ, 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 ಸಂಪದ. ಅಯ್ಯೋ ಡಾಕ್ಟರ್, ಎಲ್ಲಿದ್ದೀರಾ? ಕಾರ್ ಪಂಕ್ಚರ್ ಆಗಿದೆಯಮ್ಮ. ಅಯ್ಯೋ, ಇವಾಗ ಏನ್ ಮಾಡೋದು? ಪೇನ್ ಜಾಸ್ತಿ ಆಗ್ತಿದೆ. ಇಮಿಡಿಯೇಟ್ ಆಗಿ ಹತ್ರದಲ್ಲಿರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಮ್ಮ. ಸರಿ ಡಾಕ್ಟರ್. ಸಂಪದ, ಡಾಕ್ಟರ್ ಬರಕ್ಕಾಗಲ್ವಂತೆ, ನಾವೇ ಹೋಗ್ಬೇಕು. ಸ್ವಲ್ಪ ಸುಧಾರಿಸ್ಕೋ ಸಂಪದ. ಸಂಪದ, ಸ್ವಲ್ಪ ಸುಧಾರಿಸ್ಕೋ ಸಂಪದ. ಸಂಪದ, ಸ್ವಲ್ಪ ಸುಧಾರಿಸ್ಕೋ ಸಂಪದ. ಕೈಯೆಲ್ಲ ಆಗ್ತಾ ಇಲ್ಲ. ಸಂಪದ, ಸಂಪದ, ಅಮ್ಮ, ಸಂಪದ, ಅಮ್ಮ. ಕಲ್ಯಾಣಿ ಯಾತಕ್ ಫೋನ್ ಮಾಡ್ತಿದ್ದಾಳೆ? ಸಿದ್ದು ಹೊರಟೋದಾನ ನ್ಯೂಸ್ ಅವಳಿಗೆ ಹೇಳ್ಬೇಕು. ಹಲೋ ಕಲ್ಯಾಣಿ, ಸಿದ್ದು. ಅಮ್ಮ, ಸಂಪದಾಗ ಹೆವಿ ಪೇನ್ ಸ್ಟಾರ್ಟ್ ಆಗಿದೆ. ಅವಳ ಕೈ ತಡ್ಕೊಳಕ್ ಆಗ್ತಿಲ್ಲ. ಇಲ್ಲಿ ಯಾರು ಇಲ್ಲ ಅಮ್ಮ. ಅಯ್ಯೋ ಅಯ್ಯೋ ಅಮ್ಮ, ಉಸಿರಾಡಕ್ ಆಗ್ತಿಲ್ವಂತೆ. ಡಾಕ್ಟರಿಗೆ ಕೂಡ ಬರಕ್ ಆಗ್ತಿಲ್ಲ. ನನಗ್ ಭಯ ಆಗ್ತಿದೆ ಅಮ್ಮ. ಕಲ್ಯಾಣಿ, ನೀನ್ ಧೈರ್ಯವಾಗಿರು. ಸಂಪದಗೂ ಧೈರ್ಯವಾಗಿರು ಹೇಳು. ಅಮ್ಮ, ತಕ್ಷಣನೇ ಡೆಲಿವರಿ ಆಗ್ಬೇಕು. ಇಲ್ದೆ ಹೋದ್ರೆ ತಾಯಿ ಮಗು ಇಬ್ರಿಗೂ ಅಪಾಯನೇ. ನಾನು ಈಗ್ಲೇ ಬರ್ತೀನಿ.
ಅಷ್ಟ್ರಲ್ಲಿ ನಾನು ಹೇಳ್ದಾಗ ಮಾಡು, ವಿಡಿಯೋ ಕಾಲ್ ಮಾಡು. ಸರಿ. ಅಮ್ಮ, ಸಂಪದ, ಸಂಪದ, ನೋಡಮ್ಮ. ಕಲ್ಯಾಣಿ, ಭಯ ಪಡ್ಬೇಡ ನೀನು. ಮೊದ್ಲು ಹೋಗಿ ಬಿಸಿನೀರು ತಗೊಂಡ್ ಬಾ. ಆಯ್ತಮ್ಮ. ಅಮ್ಮ, ಬಿಸಿನೀರು ತಂದಿದ್ದೀನಿ. ನೋಡು, ಮಗು ಹೊರಗೆ ಬರಬೇಕು ಅಂದ್ರೆ ಹೊಟ್ಟೆ ಮೇಲೆ ನೀನು ಕೈಯಿಂದ ಪ್ರೆಷರ್ ಹಾಕ್ಬೇಕು ಕಲ್ಯಾಣಿ. ನಾನು ಹೇಳ್ದಾಗ ಮಾಡು. ಆಯ್ತಮ್ಮ. ಅಯ್ಯೋ ಅಯ್ಯೋ, ಫೋನ್ ಆಫ್ ಆಗೋಯ್ತಲ್ಲ. ಭಗವಂತ, ತಾಯಿ ಮಗುಗೇನು ಅಪಾಯ ಆಗ್ತಿರೋ ಹೋಗಿ ನೋಡ್ಕೊ. ಇವನ್ ಹೋದ್ಮೇಲೆ ಅವಳೇನ್ ಮಾಡ್ತಾ ಇದ್ದಾಳೋ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ರೆ ಒಳ್ಳೇದು. ಅಮ್ಮ, ಗಂಡ್ಮಗು.
ಮಗುನ ಕ್ಲೀನ್ ಮಾಡ್ಕೊಂಡ್ ಬರೋಣ. ನೀನ್ ಇಲ್ಲೇ ಇದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಸಂಪದ. ಬಾ ಸಿದ್ದು, ಬೇಡ ಬಾ. ಸಿದ್ದು. ಅವನಿಗೆ ₹1,00,00,000 ತಗೊಂಡು ಓಡ್ ಹೋಗು, ಇಲ್ಲ ಅಂದ್ರೆ ನನ್ನ ಮಗ ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ರು. ನಿನ್ ಹತ್ರ ಬಂದಿದ್ದಾನೆ ಅಂದ್ರೆ ಸತ್ರು ನಿನ್ನನ್ ಬಿಡಲ್ಲ ಅಂತಾನೆ ತಾನೇ ಅರ್ಥ. ನಿನ್ ಹತ್ರ ಮಾತಾಡೋದಕ್ಕೂ ಅಸಹ್ಯ ಆಗ್ತಾ ಇದೆ ನನ್ಗೆ. ನಿನ್ನಂತ ಹೆಣ್ಣು ಇರ್ತಾಳ ಅಂತ ಅನ್ನಿಸ್ತಿದೆ. ನಿಜ ಗೊತ್ತಾದ್ಮೇಲೂ ಕೂಡ ನಿನ್ನನ್ನ ಸಾಯಿಸ್ದೆ ಸುಮ್ನೆ ಯಾಕೆ ಬಿಟ್ಟಿದ್ದೀನಿ ಗೊತ್ತಾ? ತುಂಬು ಗರ್ಭಿಣಿಯಾಗಿರೋ ಹೆಣ್ಣನ್ನ ಸಾಯಿಸೋದು ಮಹಾ ಪಾಪ ಅಂತ ಸುಮ್ನೆ ಇದ್ದೀನಿ. ಆ ಪಾಪ ನನಗ್ ಸುತ್ಕೋಬಾರ್ದು ಅಂತ ನನ್ನ ಕೋಪನ ಸಹಿಸ್ಕೊಂಡು ಸುಮ್ನೆ ಇದ್ದೀನಿ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಕಲ್ಯಾಣ ಮಂಟಪದಲ್ಲಿ ಮದ್ವೆ ಗಂಡಿಲ್ಲ ಅಂತ ಇಷ್ಟೊತ್ತಿಗೆ ಎಲ್ರೂ ಹುಡುಕ್ತಾ ಇರ್ತಾರೆ. ಅವ್ರು ವಾಪಸ್ ಇಲ್ಲಿಗೆ ಬರೋ ಹೊತ್ತಿಗೆ ನೀನು ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ನಾಳೆ ಆದ್ರೂ ನಾನೇ ನಿನ್ಗೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ನಾನ್ ನಿನ್ನ ಸಾಯಿಸುವಂತ ಅಗತ್ಯ ಇಲ್ವೇ? ನಿನ್ನ ಬಗ್ಗೆ ಮನೇಲಿ ಹೇಳಿದ್ರೆ ನಾಯಿಗೆ ಹೊಡೆದಾಗ ಹೊಡೆದು ಅನಾಥ ಶವದ ಥರ ನಿನ್ನ ಆಚೆ ಬಿಸಾಕ್ತಾರೆ. ಸಂಪದ, 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 ಸಂಪದ. ಶೌರ್ಯ, ಸಿದ್ದು ಎಲ್ಲೂ ಕಾಣಿಸ್ತಿಲ್ಲ ತಾತ. ಅವನ ಫ್ರೆಂಡ್ಸ್ಗಳು ಎಲ್ರಿಗೂ ಕಾಲ್ ಮಾಡಿದ್ದೆ, ಯಾರ ಜೊತೆ ಟಚಲ್ಲೂ ಇಲ್ಲ ಅವನು. ಎಲ್ಲಿಗೆ ಹೋಗಿದಾನೋ ಅಂತ ಕೂಡ ಅರ್ಥ ಆಗ್ತಿಲ್ಲ ಮಾವ. ಮದ್ವೆ ಇಷ್ಟ ಇಲ್ಲ ಅಂತ ನಿನ್ನ ಹತ್ರ ಏನಾದ್ರೂ ಹೇಳದ್ನಾ? ಇಲ್ಲ ರೀ, ಅವನೇ ಯಾವತ್ ಮದ್ವೆ ಆಗುತ್ತೋ ಅಂತ ಕಾಯ್ತಾ ಇದ್ದ. ಇವಾಗ ಮದುವೆ ನಡೀತಾ ಇದೆ, ಎಲ್ಲಿಗೆ ಹೋಗಿದ್ದಾನ ಅವನು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಅವನ್ ಮನ್ಸ್ನ ಯಾರೋ ಬದಲಾಯಿಸಿದ್ದಾರೆ ಅನ್ಸುತ್ತೆ. ಅವನೇನಾದ್ರೂ ಚಿಕ್ಕ ಮಗುನ ಯಾರೋ ಏನೋ ಹೇಳಿದ್ದಕ್ಕೆ ಮನ್ಸ್ ಬದಲಾಯಿಸ್ಕೊಳ್ಳೋದಕ್ಕೆ? ಇಲ್ಲಿ ನಡೀತಿರೋದು ಮದ್ವೆ. ಊರ್ನವರೆಲ್ಲ ಬರ್ತಾರೆ, ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಿಲ್ವಾ? ಇಷ್ಟ ಇಲ್ಲ ಅಂದಿದ್ರೆ ನೆನ್ನೆನೆ ಹೇಳ್ಬೇಕಿತ್ತು. ಹಸೆ ಮನೆವರೆಗೂ ಬಂದ್ಮೇಲೆ ಓಡೋದ್ರೆ ಏನಾದ್ರ ಅರ್ಥ? ಇವಾಗ ನನ್ನ ಮೊಮ್ಮಗಳ ಪರಿಸ್ಥಿತಿ ಏನು? ನನ್ನ ಮೊಮ್ಮಗಳ ಭವಿಷ್ಯನ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ನಿನ್ ಮಗ? ಇವಾಗ ಈ ವಿಷಯ ಕಲ್ಯಾಣಿಗೆ ಗೊತ್ತಾದ್ರೆ ತಡ್ಕೋತಾಳ? ಅತ್ತೆ, ಕಲ್ಯಾಣಿ ನಿಮ್ ಮಗು
ಅಜ್ಜಿ ಕಲ್ಯಾಣಿ, ಸಂಪದ ಹೇಗಿದ್ದಾಳೆ? ಸಂಪದ ಹೇಗಿದ್ದಾಳೆ ಅಂದ್ರೆ ಅಮ್ಮನ ಯಾಕೆ ನೋಡ್ತಿದ್ಯಾ? ಅವಳು ಓಕೆ ತಾನೆ? ಸಂಪದ ಹೇಗಿದ್ದಾಳೆ ಹೇಳು. ಇನ್ನೆಲ್ಲೋ ಸಂಪದ? ಏನಮ್ಮ ಹೇಳ್ತಿದ್ಯಾ? ನಿನ್ ಮುದ್ದಿನ ಹೆಂಡತಿ ಸಂಪದ ಮೀನಾಕ್ಷಮ್ಮನ ಮುದ್ದಿನ ಮಗ ಸಿದ್ದು ಜೊತೆ ಓಡ್ ಹೋಗಿದಳು. ಮೀನಾಕ್ಷಮ್ಮನ ಮುದ್ದಿನ ಮಗ ಸಿದ್ದು ಜೊತೆ ಓಡ್ ಹೋಗಿದಳು. ಅಮ್ಮ, ಅನಾವಶ್ಯಕವಾಗಿ ನನ್ನ ಹೆಂಡತಿ ಮೇಲೆ ಇಲ್ದಿರೋದನ್ನ ಹೇಳ್ಬೇಡ. ನಿನ್ ಹೆಂಡತಿ ಬರ್ದಿಟ್ಟಿರೋ ಲೆಟರ್. ಥ್ಯಾಂಕ್ ಯು ಕಲ್ಯಾಣಿ. ನನಗೆ ನೀನು ಮಾಡಿರೋ ಸಹಾಯಕ್ಕೆ ಈ ಪದ ತುಂಬಾ ಚಿಕ್ಕದಾಗತ್ತೆ ಅಂತ ನನಗೆ ಗೊತ್ತು. ಆದ್ರೂ ಹೇಳ್ತಾ ಇದ್ದೀನಿ, ನಾನು ಸಿದ್ದು 4 ವರ್ಷದಿಂದ ಪ್ರೀತಿಸ್ತಾ ಇದ್ವಿ. ಆದ್ರೆ ಶೌರ್ಯನ್ ಜೊತೆ ಮದ್ವೆ ಆದ್ಮೇಲೆ ನನ್ನ ಪ್ರೀತಿನ ಮನಸ್ನಲ್ಲೇ ಸಮಾಧಿ ಮಾಡ್ಕೊಂಡೆ. ಶೌರ್ಯನೇ ನನ್ನ ಜೀವನ ಅನ್ಕೊಂಡು ಬದುಕ್ತಿದ್ದೆ. ಜೀವನದಲ್ಲಿ ಕಷ್ಟನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ನಿನ್ನ ನೋಡಿ ಕಲ್ತ್ಕೊಂಡೆ. ಪ್ರೀತಿ ದೊಡ್ಡತನನ ತಿಳಿಸಿ ನಾನೇನ್ ಮಿಸ್ ಮಾಡ್ಕೊಂಡಿದ್ದೆ ಅದನ್ನ ಸಿಗೋ ಹಾಗೆ ಮಾಡ್ದೆ. ನನ್ನ ಸಿದ್ದುನ ಒಂದು ಮಾಡ್ದೆ. ನಾವಿಬ್ರು ಇನ್ ಮುಂದೆ ಸಂತೋಷವಾಗಿರ್ತೀವಿ ಅಂತಂದ್ರೆ ಅದು ಕೇವಲ ನಿನ್ನಿಂದನೇ. ನಾನು ಸಿದ್ದು ಲವ್ವರ್ಸ್ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ, ನಾನ್ ಎಲ್ರು ಮುಂದೆ ಕೆಟ್ಟವಳು ಆಗ್ಬಾರ್ದು ಅಂತ ನೀನು ಸಿದ್ದು ಜೊತೆ ಸೇರ್ಕೊಂಡು ಪ್ರೀತಿ ನಾಟಕ ಆಡ್ದೆ. ಶೌರ್ಯಂಗೆ ದಮಯಂತಿ ಅತ್ತೆಗೆ ಸಿಕ್ಕಾಕೊಳ್ಳೋ ಸಮಯದಲ್ಲಿ ಸಿಕ್ಕಾಕೊಳ್ದಿರೋ ಹಾಗೆ ಹೆಲ್ಪ್ ಮಾಡ್ದೆ. ಇವತ್ತು ನನ್ಗೆ ಡೆಲಿವರಿ ಮಾಡಿ ನನ್ನ ಪ್ರಾಣನ ಕಾಪಾಡಿ ನಿನ್ನ ಮಗು ಬಗ್ಗೆ ಮರ್ತು ಹೋಗು, ನಾವೆಲ್ಲರೂ ಚೆನ್ನಾಗಿ ನೋಡ್ಕೋತೀವಿ, ನೀನು ಸಿದ್ದು ಜೊತೆ ಲೈಫ್ ಎಂಜಾಯ್ ಮಾಡು ಅಂತ ಹೇಳಿ ನನ್ನನ್ನ ಒಪ್ಪಿಸ್ಲಿಲ್ಲ ಅಂದಿದ್ರೆ ಜೀವನ ಪೂರ್ತಿ ನಾನು ಈ ಮನೇಲೇ ಇರ್ಬೇಕಾಗಿತ್ತು. ನೀನ್ ಕೊಟ್ಟಿರೋ ₹1,00,00,000 ತಗೊಂಡ್ ಹೋಗ್ತಾ ಇದ್ದೀನಿ. ನಮ್ಗೋಸ್ಕರ ಮದ್ವೆನ ಹಸೆ ಮನೆವರೆಗೂ ತಂದು ನಿನ್ನ ಜೀವನನ ಪಣಕ್ಕಿಟ್ಟು ನಮ್ಮನ್ನ ಒಂದ್ ಮಾಡ್ದೆ.
ನೀನ್ ಮಾಡಿರೋ ಹೆಲ್ಪ್ ಅನ್ನ ನಿಜವಾಗ್ಲೂ ಯಾರು ಮಾಡಲ್ಲ. ಎದುರುಗಡೆ ಥ್ಯಾಂಕ್ಸ್ ಹೇಳೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಲೆಟರ್ ಇಟ್ಟು ಹೋಗ್ತಾ ಇದೀನಿ. ಓದಿದ ನಂತರ ಇದನ್ನ ಹರ್ದಾಕು, ಇಲ್ಲ ಅಂದ್ರೆ ನಿನಗೆ ಪ್ರಾಬ್ಲಮ್ಸ್ ಬರುತ್ತೆ. ಮೊದ್ಲೇ ನಾನು ಅಂದ್ರೆ ಶೌರ್ಯನ್ಗೆ ಹುಚ್ಚು ಪ್ರೀತಿ, ತಡ್ಕೊಳಲ್ಲ. ನನ್ ಮಗು ಹುಷಾರು. ಥ್ಯಾಂಕ್ ಯು ಕಲ್ಯಾಣಿ.